ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ 17 ದಿನಗಳಾದರೂ ಕೂಡ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ದೇಶದ ಅತಿದೊಡ್ಡ ವಾಣಿಜ್ಯ ಬಂದರಿನ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ. ಇದರಿಂದ ಕೆರಳಿರತಕ್ಕಂಥ ಇರಾನ್ ಸೇನೆ ಅಮೆರಿಕದ ಯುದ್ಧ ವಿಮಾನಗಳು ಸೇನಾ ನೆಲೆಗಳ ಮೇಲೆ ವಿಧ್ವಂಸಕ ಸೆಜಿಲ್ ಹೆಸರಿನ ಕ್ಷಿಪಣಿಯನ್ನು ಹಾಕಿ ಸರ್ವನಾಶ ಮಾಡಿದೆ. ಈ 17ನೇ ದಿನದ ಯುದ್ಧಕ್ಕೆ 6,000ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇರಾನ್ ದೇಶವನ್ನ ಟಾರ್ಗೆಟ್ ಮಾಡಿ ಮೊದಲು ಯುದ್ಧ ಶುರು ಮಾಡಿದ್ದು ಅಮೆರಿಕ, ಇಸ್ರೇಲ್. ಈ ಯುದ್ಧ ಶುರುವಾಗಿ 17 ದಿನವಾದರೂ ಸಾವಿನ ಸ್ಫೋಟಗಳು ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಯಾಕಂದ್ರೆ ಇವತ್ತು ಇಸ್ರೇಲ್, ಅಮೆರಿಕ ಇರಾನ್ ನೆಲವನ್ನ ಸರ್ವನಾಶ ಮಾಡಲು ಭೀಕರ ಕ್ಷಿಪಣಿಗಳನ್ನು ಹಾರಿಸಿ ಟೆಹರಾನ್ ನಗರವನ್ನೇ ನಿರ್ನಾಮ ಮಾಡಿವೆ. ಅಮೆರಿಕ ಸೇನೆ ಇರಾನ್ನ ಚಬ್ಬಾರ್ ಬಳಿ ಇರುವ ವ್ಯಾಪಾರ ವಹಿವಾಟು ನಡೆಸುವ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಇರಾನ್ನ ಏಕೈಕ ವಾಣಿಜ್ಯ ಬಂದರಾಗಿದ್ದು, ಇದರ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ ನಡೆಸಿದೆ. ಇರಾನ್ಗೆ ಆರ್ಥಿಕ ಹೊಡೆತ ಕೊಡಲು ಅಮೆರಿಕ ಈ ಅಟ್ಯಾಕ್ ಮಾಡಿದ್ದು, ಬಂದರು ಕಚೇರಿಯನ್ನು ಧ್ವಂಸ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳ ಜಂಟಿ ದಾಳಿ ಟೆಹರಾನ್ನಲ್ಲೂ ನಡೆದಿದೆ. ಈ ದಾಳಿಯಲ್ಲಿ ಇರಾನ್ನ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಪ್ರಮುಖ ಸೌಲಭ್ಯ ನಾಶವಾಗಿದೆ. ಉಪಗ್ರಹ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸಂಶೋಧನೆಗೆ ಸಂಬಂಧಿಸಿದ ಇರಾನ್ನ ಈ ಸ್ಥಳ ಸಂಪೂರ್ಣ ಶಿಥಿಲವಾಗಿದೆ. ಅಮೆರಿಕ ಇಸ್ರೇಲ್ಗೆ ಡ್ಯಾನ್ಸಿಂಗ್ ಕ್ಷಿಪಣಿ ಎಸೆದ ಇರಾನ್ ಮೇಲೆ ಅಮೆರಿಕ ಒಂದು ದಾಳಿ ಮಾಡಿದ್ರೆ ಅದಕ್ಕೆ 10ರಷ್ಟು ಪ್ರತಿದಾಳಿ ಮಾಡ್ತಿದೆ. ಯಾವಾಗ ಅಮೆರಿಕ ಇರಾನ್ ಬಂದರು ಮೇಲೆ ಕ್ಷಿಪಣಿ ಹಾಕ್ತೋ, ಇರಾನ್ ತನ್ನ ಮುಂದಿನ ಪೀಳಿಗೆಯ ಸೆಜಿಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಿಡುಗಡೆ ಮಾಡಿದೆ. 1000 ಕೆಜಿ ಸಿಡಿತಲೆಯನ್ನ ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಈ ಕ್ಷಿಪಣಿಯನ್ನ ಇಸ್ರೇಲ್ನ ಸೇನಾ ನೆಲೆಗಳ ಮೇಲೆ ಹಾಕಿ ಸಾಕಷ್ಟು ಜನರನ್ನ ಇರಾನ್ ಬಲಿ ಪಡೆದಿದೆ. ಈ ದೃಶ್ಯ ನೋಡಿ, ಇರಾನ್ ಹಾರಿಸ್ತಿರೋ ಡ್ರೋನ್ ಬಾಂಬ್ಗಳು ಹೇಗೆ ಅಮೆರಿಕದ ಯುದ್ಧ ವಿಮಾನವನ್ನ ಕ್ಷಣಾರ್ಧದಲ್ಲಿ ಉಡಿಸ್ ಮಾಡಿದೆ ಅಂತ. ಇರಾನ್ ಸಣ್ಣ ಪುಟ್ಟ ಕ್ಷಿಪಣಿ ಹಾಕಿ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಿರುವಾಗಲೇ ಇರಾನ್ ಡ್ರೋನ್ಗಳು ಅಬ್ಬರಿಸಿವೆ. ಸಾಲಾಗಿ ನಿಲ್ಲಿಸಿರುವ ಇರಾನ್ನ ಈ ಡ್ರೋನ್ಗಳೇ ಇಸ್ರೇಲ್, ಅಮೆರಿಕ ನಿದ್ದೆಗೆಡಿಸಿರುವುದು. 20-30 ಲಕ್ಷ ರೂಪಾಯಿಯ ಬೆಲೆಯ ಇದೇ ಡ್ರೋನ್ಗಳೇ 50-60 ಕೋಟಿಯ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕ್ತಿರುವುದು. ಇರಾನ್ನ ಈ ದಾಳಿಯಲ್ಲಿ ಅಮೆರಿಕದ ಹಲವಾರು ಯುದ್ಧ ವಿಮಾನಗಳು ನಾಶವಾಗಿವೆ, ಅಮೆರಿಕವನ್ನೇ ಹಿಮ್ಮೆಟ್ಟಿಸ್ತಿವೆ. ಇನ್ನು ಇರಾನ್ ಹಾಕಿದ ಕ್ಷಿಪಣಿಗೆ ಇಸ್ರೇಲ್ನ ರಾಯಲ್ ಯಾಕ್ ಕಟ್ಟಡ ಪುಡಿಪುಡಿಯಾಗಿದೆ. ಪಾರ್ಕಿಂಗ್ಗಳಲ್ಲಿದ್ದ ಕಾರ್ಗಳು ಸರ್ವನಾಶ ಆಗಿವೆ, ಕಟ್ಟಡವೇ ಕುಸಿದು ಬಿದ್ದಿದೆ. ಕ್ಷಣ ಕ್ಷಣವೂ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರೋ ಈ ಯುದ್ಧ ಜನರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಕಾರಲ್ಲಿ ಹೋಗ್ತಿದ್ರೂ ಬಾಂಬ್ಗಳ ಸ್ಫೋಟದ ಹೊಡೆತಗಳಿಗೆ ಜನ ನಲುಗಿ ಹೋಗ್ತಿದ್ದಾರೆ. ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೂ ಬಾಂಬ್ಗಳು ಬಂದು ಬೀಳ್ತಿದ್ದು ಎಷ್ಟು ಜನ ಸತ್ರು ಅನ್ನೋದು ಲೆಕ್ಕಕ್ಕೆ ಸಿಗ್ತಿಲ್ಲ. ಹೋಟೆಲ್ನಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕೆ ಹೋದ್ರೆ ಅಲ್ಲೂ ಬಾಂಬ್ಗಳು ಬ್ಲಾಸ್ಟ್ ಆಗ್ತಿವೆ. ಇರಾನ್ ಕೊಡ್ತಿರೋ ಒಂದೊಂದು ಪೆಟ್ಟು ಬರೀ ಇಸ್ರೇಲ್, ಅಮೆರಿಕಗಷ್ಟೇ ಸೀಮಿತವಾಗಿಲ್ಲ. ಇಸ್ರೇಲ್ ಬೆಂಬಲಕ್ಕೆ ನಿಂತಿರುವ ದುಬೈ, ಕುವೈತ್, ಬಹರೇನ್, ಕತಾರ್ ಸೇರಿದಂತೆ ಕೊಲ್ಲಿ ರಾಷ್ಟ್ರಗಳನ್ನು ನಡುಗಿಸುತ್ತಿದೆ. ರಾತ್ರಿ ದುಬೈ ವಿಮಾನ ನಿಲ್ದಾಣದ ಮೇಲೆ ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿ ಮಾಡಿದ್ದು, ದುಬೈ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ಬೆಂಗಳೂರಿಂದ ದುಬೈಗೆ ತೆರಳಿದ್ದ ಎಮಿರೇಟ್ಸ್ ವಿಮಾನ ವಾಪಸ್ ಬೆಂಗಳೂರಿಗೆ ಬಂದಿದೆ. ಇಂಡಿಯಾ ಬಾರ್ಡರ್ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಮಾನ ವಾಪಸ್ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಏರ್ಲೈನ್ಸ್ ವತಿಯಿಂದ ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲೆಲ್ಲಿ ದಾಳಿ ಅಂತ ಪಟ್ಟಿ ಕೊಟ್ಟ ಇರಾನ್
ಇರಾನ್ ದೇಶದ IRGC ಸೇನಾಪಡೆ ಹಲವು ಏಕಕಾಲದಲ್ಲಿ 4 US ವಾಯು ನೆಲೆಗಳನ್ನು ಕೆಡವಿ ಹಾಕಿದೆ. ನಿಖರವಾದ ಮತ್ತು ವಿನಾಶಕಾರಿ ಹೊಡೆತ ಕೊಟ್ಟಿದ್ದೀವಿ ಅಂತ ಇರಾನ್ನ IRGC ಹೇಳಿಕೆ ಬಿಡುಗಡೆ ಮಾಡಿದೆ. ದುಬೈನ ನೆಲೆ ಅಲ್ ದಾಫ್ರಾದಲ್ಲಿರುವ ಅಮೆರಿಕ ಸೇನಾ ಕ್ಯಾಂಪ್, ಕುವೈತ್ನ ಅಲ್ ಉದೈದ್ ಅಥವಾ ಅಲ್ ಉದೈರಿ ಹೆಲಿಕಾಪ್ಟರ್ ಬೇಸ್, ಬಹ್ರೇನ್ನ ಶೇಖ್ ಈಸಾದ ಕಮಾಂಡ್ ಕಂಟ್ರೋಲ್ ಸೆಂಟರ್, ಫ್ಲೈಟ್ ಕಂಟ್ರೋಲ್ ಟವರ್ಗಳು, ವಾಯು ರಕ್ಷಣಾ ಹ್ಯಾಂಗರ್ಗಳನ್ನು ಹೊಡೆದುಹಾಕಿದ್ದೀವಿ. ಇಷ್ಟು ಕಡೆ ಹೊಸ ತಲೆಮಾರಿನ ನಿಖರ ಬ್ಯಾಲಿಸ್ಟಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಹಾಕಿರುವುದಾಗಿ ಇರಾನ್ ಹೇಳಿಕೆ ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಇರಾನ್ನ ಸುಪ್ರೀಂ ನಾಯಕ ಮಜ್ತಾಬ್ ಖಮೇನಿಯನ್ನ ಕೊಂದು ಹಾಕಿದ್ದೀವಿ ಅಂತಿದ್ದಾರೆ ಟ್ರಂಪ್. ಇಲ್ಲ ಅಂತಿದೆ ಇರಾನ್. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹತ್ಯೆ ಮಾಡಿದ್ದೀವಿ ಅಂತಿದೆ ಇರಾನ್. ಆದರೆ ನೆತನ್ಯಾಹು ಹೋಟೆಲ್ನಲ್ಲಿ ಕಾಫಿ ಕುಡಿಯುತ್ತಿರೋ ವಿಡಿಯೋ ವೈರಲ್ ಆಗಿದೆ. ಮಧ್ಯಪ್ರಾಚ್ಯದ ಘೋರ ಯುದ್ಧದಲ್ಲಿ ಇಲ್ಲಿವರೆಗೂ 6,000ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿವೆ. 15,000ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಆಗಿರೋ ಆಸ್ತಿ-ಪಾಸ್ತಿ ಹಾನಿಗಂತೂ ಲೆಕ್ಕನೇ ಇಲ್ಲ ಬಿಡಿ. ಒಟ್ನಲ್ಲಿ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಸಿಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದಿಂದ ಭಾರತದಲ್ಲಿ ವಾಣಿಜ್ಯ ಬಳಕೆ LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ದಿನೇ ದಿನೇ ಬಾಗಿಲು ಹಾಕುವಂತಹ ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯೆ ಕೊಲ್ಲಿ ರಾಷ್ಟ್ರಗಳಿಂದ LPG ಹೊತ್ತಿರುವಂತಹ ಮತ್ತಷ್ಟು ಹಡಗುಗಳು ಭಾರತ ತೀರವನ್ನು ತಲುಪ್ತಾ ಇದ್ದಾವೆ. ಹಾಗಿದ್ರೂ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ವಿತರಣೆಗೆ ರಾಜ್ಯ ಸರ್ಕಾರ ಕೆಲವು ನಿರ್ಬಂಧಗಳನ್ನು ಹಾಕಿದೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಎಲ್ಲ ಕಡೆ ಹೋಟ್ಲುಗಳು ರಜೆ ಇದೆ. ಚಿಕ್ಕವರೇ ಪಾಪ ವ್ಯಾಪಾರಿ ಬೀದಿ ವ್ಯಾಪಾರಿಗಳೆಲ್ಲ ಲಾಸ್ ಆಗ್ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬ ಊರುಗಳು ಕಳಿಸ್ಬೇಕಾಗ್ತದೆ ಅವರಿಗೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸಣ್ಣ ಸಣ್ಣ ವ್ಯಾಪಾರ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ದ ಅದೆಷ್ಟೋ ಕುಟುಂಬಗಳ ಪಾಲಿಗೂ ಇದೀಗ ಗ್ಯಾಸ್ ಸಿಗದೆ ಪರದಾಡೋ ಸ್ಥಿತಿ ಬಂದೊದಗಿದೆ. ಮಂಜುನಾಥ ನಗರದ ಬೀದಿ ಬದಿ ಹೋಟೆಲ್ಗಳು ಕ್ಲೋಸ್ ಆಗಿದ್ದು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿವೆ. ಇವಾಗೆಲ್ಲ ಚಿಕ್ಕ ಸಿಲಿಂಡರ್ಗಳೆಲ್ಲ ಅದು ಇದು ಉಪಯೋಗಿಸ್ತಿದ್ದಾರೆ. ಮತ್ತೆ ಸೌದೆಗಳಿಂದ ಗ್ಯಾಸ್ ಇದು ಮಾಡ್ತಿದ್ದಾರೆ. ಹೋಟ್ಲುಗಳೆಲ್ಲ ರಜಾ ಮಾಡಿದ್ದಾರೆ. ಎಲ್ಲ ಸೌದೆಗಳೆಲ್ಲ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಎಲ್ಲ ಕಡೆ ಹೋಟ್ಲುಗಳು ರಜಾ ಇದೆ. ಬೀದಿ ಬದಿ ವ್ಯಾಪಾರಕ್ಕಿಂತಲೂ ದೊಡ್ಡ ಹೊಡೆತ ಬಿದ್ದಿರೋದು ದೊಡ್ಡ ದೊಡ್ಡ ಮಾಲ್ಗಳ ಮೇಲೆ. ಪ್ರತಿಷ್ಠಿತ ಮಂತ್ರಿ ಮಾಲ್, ಒರಾಯನ್ ಮಾಲ್ಗಳಲ್ಲೂ ಸಿಲಿಂಡರ್ ಅಭಾವ ಎದುರಾಗಿದೆ. ಫುಡ್ ಕೋರ್ಟ್ಗಳೆಲ್ಲವೂ ಖಾಲಿ. ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಪಿಜಿಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ರಸ್ತೆ ಬದಿಯಲ್ಲೇ ಒಲೆಯಲ್ಲಿ ಅಡುಗೆ ತಯಾರಿಸುತ್ತಿರುವ ಸಿಬ್ಬಂದಿ ನೋಡಿದ್ರೆ ಭವಿಷ್ಯದ ಕರಾಳತೆ ಕಣ್ಣ ಮುಂದೆ ಬರುತ್ತೆ. ರಾಜ್ಯದ ಹಲವು ಕಡೆಗಳಲ್ಲಿ ಆಟೋ LPG ಸಿಗದೆ ಚಾಲಕರು ಪರದಾಡುವಂತಾಗಿದೆ. ದೇವನಹಳ್ಳಿಯಲ್ಲಿರುವ ಏಕೈಕ LPG ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಬಂಕ್ ಬಳಿ ಖಾಲಿ ಬೋರ್ಡ್ ನೋಡಿ ಚಾಲಕರು ವಾಪಸ್ ಹೋಗ್ತಿದ್ದಾರೆ. ಬಂಗಾರಪೇಟೆಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಮಾಡಿದ ಕಾರಣಕ್ಕೆ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ರು. ರಾಣೆಬೆನ್ನೂರಿನಲ್ಲಿ ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಪಡೆಯುತ್ತಾರೆ ಎಂದು ಪ್ರತಿಭಟಿಸಲಾಯಿತು. ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳೂ ನಡೆದಿವೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೌದೆ ಒಲೆಯಲ್ಲಿ ಹಾಲು ಕಾಯಿಸಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಮನಗರದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳದಲ್ಲಿ ಗ್ಯಾಸ್ ಕೊರತೆ ಖಂಡಿಸಿ ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಅಧಿಕಾರಿಗಳು ಸಚಿವರ ಸಭೆ ನಡೆಯಿತು. ಕೇಂದ್ರ ಸರ್ಕಾರದಿಂದ ಪ್ರತಿದಿನ ಪೂರೈಕೆ ಆಗುತ್ತಿರುವ ಸಿಲಿಂಡರ್ಗಳ ಪ್ರಮಾಣ, ಬಳಕೆ ಹಾಗೂ ಅಭಾವದ ಬಗ್ಗೆ ಚರ್ಚೆಗಳೂ ನಡೆದವು. ಗ್ಯಾಸ್ ಸಿಗೋದಿಲ್ಲ ಅಂತ ಜನರು ಆತಂಕಕ್ಕೆ ಒಳಗಾಗಬಾರದು. ನಾರ್ಮಲ್ ಬುಕ್ಕಿಂಗ್ ಇರಲಿ, ಆದರೆ ಡಬಲ್ ಮಾಡುವುದು ಬೇಡ ಎಂಬ ಮನವಿ ಮಾಡಲಾಯಿತು. ಇರೋ ಗ್ಯಾಸನ್ನೇ ಇತಿಮಿತಿಯಾಗಿ ಬಳಸಿ, ಅನಾವಶ್ಯಕ ಬಳಕೆಗೆ ಕಡಿವಾಣ ಹಾಕಿ ಎಂಬ ಸಲಹೆಯನ್ನೂ ನೀಡಲಾಯಿತು. ಹಾಗೆ ಕೇಂದ್ರದಿಂದ ಬರುವ ಸಿಲಿಂಡರ್ಗಳ ಬಳಕೆಗೆ ಮೂಲಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ಘೋಷಿಸಲಾಯಿತು. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ
ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸರ್ಕಾರ ಹೋಟೆಲ್ಗಳಿಗೆ ನೀಡುತ್ತಿರುವ 1,000 ಸಿಲಿಂಡರ್ ಯಾವುದಕ್ಕೂ ಸಾಲುವುದಿಲ್ಲ. ಹೀಗಾಗಿ ಸಹಜವಾಗೇ ಅಸಮಾಧಾನ ಬೆಂಕಿಯಂತೆಯೇ ಭುಗಿಲೆದ್ದಿದೆ. ಬಹಳಷ್ಟು ಸಲಹೆಯಂತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವುದು, DCM ಅನ್ನು ಭೇಟಿಯಾಗುವುದು, ಅದು ಪ್ರಕ್ರಿಯೆ ಮಾಡ್ತೇವೆ. ಅದರ ಜೊತೆ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಬೇಕು. ಈಗಾಗಲೇ ಸಂಪರ್ಕಿಸಿದ್ದೇವೆ. ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರನ್ನು ಆದಷ್ಟು ಬೇಗ ಸಾಧ್ಯವಾದರೆ ಮೀಟ್ ಮಾಡ್ತೇವೆ. ನಾಳೆ 4 ದಿನ ಒಳಗಡೆ ನಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವ ವಿಚಾರವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಈ ಎಲ್ಲದರ ಮಧ್ಯೆಯೇ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ LPG ಹೊತ್ತ ಶಿವಾಲಿಕ್ ಹಡಗು ಭಾರತಕ್ಕೆ ಆಗಮಿಸಿದೆ. ಮುಂಬೈನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಬಂದಿದ್ದು LPG ಪೂರೈಕೆ ಸಾಗಿದೆ. ನಾಳೆ ನಂದಾದೇವಿ ಹಡಗು ಕೂಡ ಭಾರತದ ಬಂದರು ತಲುಪಲಿದ್ದು ಅನಿಲ ಸಮಸ್ಯೆಗೆ ಕೊಂಚ ನಿರಾಳತೆ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಯುದ್ಧ ಶುರುವಾದ ನಂತರ 10 ದಿನ ಕಳೆಯೋಷ್ಟರೊಳಗಡೆ ಇರಾನ್ ವಿರುದ್ಧ ನಾವು ಗೆದ್ದಿದ್ದೀವಿ ಅಂತ ಟ್ರಂಪ್ ಹೇಳಿದರು. ಇನ್ನೊಂದು ಕಡೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಹರ್ಮುಜ್ ಜಲಮಾರ್ಗಕ್ಕೆ ವಾರ್ಶಿಪ್ಗಳನ್ನು ಕಳಿಸಿ ಅಂತ ಮಿತ್ರ ರಾಷ್ಟ್ರಗಳಿಗೆ ಬೇಡಿಕೆ ಬೇರೆ ಇಟ್ಟಿದ್ದಾರೆ. ಆದರೆ ಟ್ರಂಪ್ ಮಾತಿಗೆ ಯಾವ ದೇಶಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇದರ ಬದಲಿಗೆ ಡೊನಾಲ್ಡ್ ಟ್ರಂಪ್ಗೆ 7 ದೇಶಗಳ ನಾಯಕರು ಕಿವಿ ಮಾತು ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಈಗಾಗಲೇ ಇರಾನ್ ಯುದ್ಧ ಗೆದ್ದಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ನೋಡಿದ್ರೆ ಇರಾನ್ಗೆ ಬುದ್ಧಿ ಕಲಿಸಲು ಅಮೆರಿಕ ಮಿತ್ರ ರಾಷ್ಟ್ರಗಳೆಲ್ಲ ಮುಂದೆ ಬರಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಮುಚ್ಚಿರುವ ಹಾರ್ಮುಜ್ ಜಲಮಾರ್ಗವನ್ನ ತೆಗೆಸಲು ಎಲ್ಲಾ ದೇಶಗಳು ನೌಕಾಪಡೆಗಳನ್ನ ಇರಾನ್ಗೆ ಕಳಿಸಬೇಕು ಅಂತಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಪಾಲಿಗೆ ಹಾರ್ಮುಜ್ ಜಲಮಾರ್ಗ ಯಾಕಿಷ್ಟು ಮುಖ್ಯ ಅಂತ ನೋಡೋದಾದ್ರೆ, ಹಾರ್ಮುಜ್ ಜಲಮಾರ್ಗವನ್ನ ಮುಚ್ಚುವ ಇರಾನ್ ನಿರ್ಧಾರದಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ಶುರುವಾಗಿದೆ. ಇದರಿಂದ ಏಷ್ಯಾ ರಾಷ್ಟ್ರಗಳ ಜೊತೆಗಿನ ಅಮೆರಿಕದ ಎಲ್ಲ ಆಮದು ರಫ್ತು ವ್ಯವಹಾರವು ಅರ್ಧಕ್ಕರ್ಧ ಸ್ಥಗಿತವಾಗಿದೆ. ಬಹುತೇಕ ದೇಶಗಳಲ್ಲಿ ತೈಲ ಬೆಲೆ ಗಣನೀಯ ಏರಿಕೆಯಾಗಿದ್ದು ಸುಂಕದ ಬೆದರಿಕೆ ಹಾಕಿ ತೈಲ ಒಪ್ಪಂದ ಮಾಡಿಕೊಂಡಿದ್ರು ಟ್ರಂಪ್. ಈಗ ತೈಲ ಪೂರೈಸಲಾಗದೆ ಟ್ರಂಪ್ಗೆ ಮುಜುಗರ ತರ್ತಿದ್ದು ಅಮೆರಿಕದ ಮೇಲೂ ಹಲವು ದೇಶಗಳಿಗೆ ನಂಬಿಕೆ ಕಡಿಮೆಯಾಗಿದೆ. ಇದಿಷ್ಟೇ ಅಲ್ಲ, ಅಮೆರಿಕದಲ್ಲೂ ತೈಲ ಕೊರತೆ, ಬೆಲೆ ಏರಿಕೆ ಭೀತಿ ಶುರುವಾಗಿದೆ. ಹೀಗಾಗಿಯೇ ಮುಜುಗರಕ್ಕೆ ಸಿಲುಕಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾರ್ಮುಜ್ ಜಲಮಾರ್ಗ ತೆಗೆಸಲು ಪ್ರಮುಖವಾಗಿ 7 ದೇಶಗಳಿಗೆ ಒತ್ತಡ ಹಾಕ್ತಿದ್ದಾರೆ. ಆದರೆ ಯಾವ ದೇಶದ ನಾಯಕರು ಟ್ರಂಪ್ ಬೇಡಿಕೆಗೆ ಒತ್ತಡಕ್ಕೆ ಮಣಿಯಲ್ಲ ಅಂತ ಸಂದೇಶ ಕಳಿಸಿವೆ. ನೌಕಾಪಡೆ ಕಳಿಸಲು ಸಂವಿಧಾನದಲ್ಲಿ ಅವಕಾಶಗಳಿದೆಯಾ ಅಂತ ನೋಡಿ ತೀರ್ಮಾನ ಮಾಡ್ತೀವಿ ಅಂತ ಅಮೆರಿಕಾಗೆ ಜಪಾನ್ ಪ್ರಧಾನಿ ಸನೆ ತಕೈಚಿ ನೇರವಾಗಿ ಸಂದೇಶ ಕಳಿಸಿದ್ದಾರೆ. ಇನ್ನು ಚೀನಾ ಅಮೆರಿಕ ಮೊದಲು ಯುದ್ಧವನ್ನ ನಿಲ್ಲಿಸೋದೇ ಸೂಕ್ತ ಅಂತ ಸಲಹೆ ಕೊಟ್ಟಿತ್ತು. ಸ್ಥಿರ ಇಂಧನ ಪೂರೈಕೆಗಷ್ಟೇ ನಮ್ಮ ಆದ್ಯತೆ, ಯುದ್ಧಕ್ಕಲ್ಲ ಅಂತ ಹೇಳಿದೆ. ಆಸ್ಟ್ರೇಲಿಯಾವೂ ಅಷ್ಟೇ ನೌಕಾಪಡೆ ಕಳಿಸಲು ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಉತ್ತರ ಕಳಿಸಿದ್ದು, ಯಾವುದೇ ಹಡಗುಗಳನ್ನ ಕಳಿಸೋದಿಲ್ಲ ಅಂತ ಹೇಳಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಹೀಗಾಗಿ ಹಡಗುಗಳನ್ನ ಕಳಿಸಲು ಇದು ಸೂಕ್ತ ಸಮಯ ಅಲ್ಲ ಅಂತ ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಉತ್ತರ ಕಳಿಸಿದ್ದಾರೆ. ಫ್ರಾನ್ಸ್ ಕೂಡ ಅಷ್ಟೇ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ದೊಡ್ಡ ಹಂತದಲ್ಲಿದೆ. ಇಂಥ ಸಮಯದಲ್ಲಿ ರಕ್ಷಣಾತ್ಮಕ ನಿರ್ಧಾರಗಳು ಮುಖ್ಯ ಅಂತ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕಿವಿಮಾತು ಹೇಳಿದ್ದಾರೆ. ಕೆನಡಾದವರಂತೂ ಅಮೆರಿಕ ಅಧ್ಯಕ್ಷರ ಬೇಡಿಕೆಗೆ ನಾವು ಸ್ಪಂದಿಸೋದಿಲ್ಲ ಅಂತ ಟ್ರಂಪ್ ವಿನಂತಿಯನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಜರ್ಮನಿನೂ ಅಷ್ಟೇ ನಾವು ಸಂಘರ್ಷದಿಂದ ಯಾವಾಗ್ಲೂ ಹೊರಗಿರ್ತೀವಿ, ಹೀಗಾಗಿ ಯುದ್ಧದಲ್ಲಿ ಸಕ್ರಿಯ ಭಾಗವಹಿಸೋ ಆಸಕ್ತಿ ಇಲ್ಲ ಅಂತ ಜರ್ಮನ್ ವಿದೇಶಾಂಗ ಸಚಿವ ಜೋಹಾನ್ ವಾರೆಫುಲ್ ಹೇಳಿದ್ರೆ, ದಕ್ಷಿಣ ಕೊರಿಯಾದವರು ಪರಿಸ್ಥಿತಿಯನ್ನ ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದೇವೆ, ಯುದ್ಧ ನೌಕೆಗಳನ್ನ ಕಳಿಸೋದಾ ಬೇಡವಾ ಅಂತ ಆದಷ್ಟು ಬೇಗ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದೆ. ಭಾರತಕ್ಕೂ ನೌಕೆ ಕಳುಹಿಸಲು ಬೆನ್ನು ಬಿದ್ದ ಟ್ರಂಪ್. ಇದಿಷ್ಟೇ ಅಲ್ಲ, ಭಾರತನು ಇರಾನ್ ಮೇಲೆ ದಾಳಿ ನಡೆಸಲು ಹಾರ್ಮುಜ್ ಜಲಮಾರ್ಗ ಮುಕ್ತಗೊಳಿಸಲು ಯುದ್ಧ ನೌಕೆಗಳನ್ನ ಕಳಿಸಬೇಕು ಅಂದಿದ್ರು. ಆದ್ರೆ ಮೋದಿ ಸರ್ಕಾರ ಟ್ರಂಪ್ ಅವರ ಒತ್ತಡಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಭಾರತೀಯರಿಗೆ ತೈಲ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು.
ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಹಾಯ ಬರದಿದ್ರೆ ಸುಮ್ಮನಿರಲ್ಲ ಅಂತ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಇನ್ನೊಂದ್ ಕಡೆ ಇದೇ ತಿಂಗಳ ಕೊನೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗಿನ ಯೋಜಿತ ಶೃಂಗಸಭೆಗೂ ಬರೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಏನೇ ಆಗ್ಲಿ ವಿಶ್ವಕ್ಕೆ ನಾನೇ ದೊಡ್ಡಣ್ಣ, ಅಮೆರಿಕದ ಅರ್ಥವ್ಯವಸ್ಥೆಯನ್ನೇ ಉತ್ತುಂಗಕ್ಕೆ ತಗೊಂಡು ಹೋಗ್ತೀನಿ ಅಂತಿದ್ದ ಟ್ರಂಪ್ ಇರಾನ್ ಕೊಡ್ತಾಗಿರೋ ಹೊಡೆತಗಳಿಗೆ ಬೆದರಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಮಂತ್ರಿಗಳು ಸಿಕ್ಕಾಪಟ್ಟೆ ಚಕ್ಕರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅದ್ಯಾಕೆ ಗೊತ್ತಿಲ್ಲ, ಯಾಕೆಂದರೆ ಮಂತ್ರಿ ಆಗೋದಕ್ಕೆ ಭಾಳ ಆಸಕ್ತಿ ಇರುತ್ತೆ, ಆದರೆ ಸದನದಲ್ಲಿ ಬಂದು ಉತ್ತರ ಕೊಡುವಾಗ ಮಾತ್ರ ಕಾಣಿಸ್ಕೊಳ್ಳೋದೇ ಇಲ್ಲ. ಶಾಸಕರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕೂಡ ಅಲ್ಲಿ ಕಲಾಪದಲ್ಲಿ ಯಾರೂ ಬಂದಿರಲಿಲ್ಲ. ಸಚಿವಾಲಯದ ಕಾರ್ಯದರ್ಶಿಗಳು ಕೂಡ ಉತ್ತರ ಕೊಡಿಸೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ. ಆದರೆ ಇವತ್ತು ಸ್ಪೀಕರ್ UT ಖಾದರ್ ಕಲಾಪವನ್ನೇ ಅರ್ಧಕ್ಕೆ ನಿಲ್ಲಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಈಗ 7 ಇಲಾಖೆಗಳ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 50% ಇಲ್ಲ, ಇವತ್ತು 5ನೇ ಸರಿ ವಾರ್ನಿಂಗ್ ಆಯ್ತು. ಇವತ್ತಿಗೆ ಸಂಬಂಧಪಟ್ಟ ಮಂತ್ರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ವಿಧಾನಸಭೆ ಅಧಿವೇಶನದ ಇತಿಹಾಸದಲ್ಲೇ ಬಹುಶಃ ಇಂಥ ಘಟನೆ ಆಗಿಲ್ಲ. ಎಲ್ಲಾ ಶಾಸಕರ ಪರವಾಗಿ ಇವತ್ತು ಸ್ಪೀಕರ್ UT ಖಾದರ್ ದನಿ ಎತ್ತಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಅಧಿವೇಶನಕ್ಕೆ ಪದೇ ಪದೇ ಗೈರಾಗ್ತಿದ್ದ ಸಚಿವರುಗಳ ಮೇಲೆ ಸ್ಪೀಕರ್ ಬೇಸರ ಹೊರಹಾಕಿ ಇವತ್ತಿನ ಕಲಾಪವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಶಾಸಕರು ಸಚಿವರು ಯಾರೂ ಬರ್ತಿಲ್ಲ ಅಂತ ಅಶೋಕ್ ಪ್ರಶ್ನೆ ಮಾಡ್ತಿದ್ದಂತೆ ಸ್ಪೀಕರ್ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಎಷ್ಟೇ ಹೇಳಿದ್ರು ಎಚ್ಚೆತ್ತುಕೊಳ್ಳದಿದ್ರೆ ಸದನವನ್ನ ಹೇಗೆ ನಡೆಸಲಿ ಅಂತ ಮುಂದೂಡಿದ್ರು. ಇಂಪ್ರೂವ್ ಆಗಿದೆ ಸರ್, 50% ಇಲ್ಲ. ಆಯ್ತು, ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್ ಆಯ್ತು. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗಲಿ. ಓಕೆ, ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ಇವತ್ತಿನ ಕಲಾಪವನ್ನ ಅರ್ಧಕ್ಕೆ ನಿಲ್ಲಿಸಿ ಸ್ಪೀಕರ್ ಕುರ್ಚಿಯಿಂದ ಎದ್ದು ಹೋದ್ರು. ಆಗ ಹೊರಗೆ ಬಂದ ಬಿಜೆಪಿ ನಾಯಕರು ಸರ್ಕಾರ ಇದ್ರೂ ಸತ್ತಂತಿದೆ ಅಂತ ವಾಗ್ದಾಳಿ ಮಾಡಿದ್ರು. ಇವತ್ತು ದಿಕ್ಕು ದೆಸೆ ಏನು ಇಲ್ದಂಗೆ ಆಗೋದು. ಇಡೀ ಸರ್ಕಾರ ಒಂದು ರೀತಿ ಸತ್ತಂತ ರೀತಿ, ಎಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನಿನ್ನೆ ನಿಲುವಳಿ ಸೂಚನೆಯನ್ನು ತಂದಿದ್ರಿ, ಆರೋಗ್ಯ ಇಲಾಖೆ 3 ದಿನ ಆಯಿತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನನೂ ಕೂಡ ನಾಮಕಾಸ್ತವಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದು ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇವತ್ತು ಅಸಹಾಯಕರಾಗಿದ್ದಾರೆ. ಯಾಕೆಂತಂದರೆ ಕಳೆದ ಬಾರಿ ಅಧಿವೇಶನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರವನ್ನು ಬರೆದಿದ್ರು ಎಲ್ಲ ಸಚಿವರಿಗೆ. ಎಲ್ಲ ಸಚಿವರು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ಪತ್ರವನ್ನು ಬರೆದಿದ್ರು. ಮುಖ್ಯಮಂತ್ರಿಗಳ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲದಂತೆ ಯಾವ ಸಚಿವರು ಕೂಡ ಇವತ್ತು ಸದನಕ್ಕೆ ಹಾಜರಾಗದಲ್ಲೇ ಇರುವಂಥದ್ದು ಆಡಳಿತ ಹಿಡಿತ ತಪ್ಪಿದೆ ಎನ್ನುವಂಥದ್ದಕ್ಕೆ ಇದೊಂದು ಜೀವಂತವಾದ ಉದಾಹರಣೆ. ಒಂದು ಕಡೆ ಪ್ರತಿಪಕ್ಷಗಳು, ಇನ್ನೊಂದು ಕಡೆ ಸಭಾಧ್ಯಕ್ಷರ ಸಿಟ್ಟು. ತಕ್ಷಣ ಎಚ್ಚೆತ್ತುಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಬಂದರು. ಸಚಿವರುಗಳ ವಿರುದ್ಧ ಸಿಟ್ಟಾಗಿದ್ದ ಸ್ಪೀಕರ್ ಜೊತೆ ಸಂಧಾನ ನಡೆಸಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಸಮಾಧಾನಪಡಿಸಿದ್ರು. ಈ ಸಂಧಾನ ಸಭೆಯಲ್ಲಿ ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರೋ 3 ಇಲಾಖೆ ಅಧಿಕಾರಿಗಳ ಸಸ್ಪೆಂಡ್ಗೆ ಸೂಚನೆಯೂ ಕೊಟ್ಟರು. ಆಮೇಲೆ ಅಧಿವೇಶನ ಮುಂದುವರಿಯಿತು. ಕಲಾಪದಲ್ಲಿ ಮತ್ತೆ ಇಂಥ ಸಮಸ್ಯೆ ಆಗಲ್ಲ ಅಂತ ಗೃಹ ಸಚಿವರು ಆಶ್ವಾಸನೆ ಕೊಟ್ಟರು. ಇವತ್ತು ಸರ್ಕಾರ ಈಗಾಗಲೇ ಅದಕ್ಕೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದರೆ ತಾವು ಆ ಪೀಠದಿಂದ ಆ ಮಾತು ಹೇಳಿದ ಮೇಲೆ ಇದನ್ನು ಸರ್ಕಾರ ಸ್ವಾಭಾವಿಕವಾಗಿ ಗಂಭೀರವಾಗಿ ತಗೊಳ್ಳೇಬೇಕಾಗ್ತದೆ. ಮುಂದೆ ಇಂಥ ಬೆಳವಣಿಗೆ ಆಗದಾಗೆ ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಂಡು
ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ 55ನೇ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ಇನ್ನು ಸ್ಪೀಕರ್ ಸಿಟ್ಟು, ಪ್ರತಿಪಕ್ಷಗಳ ಆಕ್ರೋಶದ ಬೆನ್ನಲ್ಲೇ ಸರ್ಕಾರ ಲಿಖಿತ ರೂಪದ ಉತ್ತರ ಉಳಿಸಿಕೊಂಡ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಿದೆ. ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್ ಸಭೆ ಮಾಡಿದ್ರು. ಆಮೇಲೆ 7 ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಪ್ರಮುಖವಾಗಿ ರಾಜೇಂದ್ರ ಕುಮಾರ್ ಕಠಾರಿಯಾ, ಎಸಿಎಸ್ ಕಂದಾಯ ಇಲಾಖೆ, ಅಮಲಾನ್ ಆದಿತ್ಯ ಬಿಸ್ವಾಸ್ ಪ್ರಧಾನ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ, ಆರ್ ಗಿರೀಶ್ ತೋಟಗಾರಿಕಾ ಇಲಾಖೆ ಕಾರ್ಯದರ್ಶಿ, ಶಮ್ಲಾ ಇಕ್ಬಾಲ್ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಎನ್ವಿ ಪ್ರಸಾದ್ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಮೋಹನ್ ರಾಜ್ ಕೆಪಿ ಕಾರ್ಯದರ್ಶಿ ವಸತಿ ಇಲಾಖೆ, ಆರ್ ವಿನೋದ್ ಪ್ರಿಯಾ ಕಾರ್ಯದರ್ಶಿ ಪಶುಸಂಗೋಪನೆ ಇಲಾಖೆ. ಇಷ್ಟು ಜನರಿಗೆ ನೋಟಿಸ್ ನೀಡಿರೋ ಜೊತೆಗೆ ಬಾಕಿ ಉಳಿಸಿಕೊಂಡ ಪ್ರಶ್ನೆಗಳಿಗೆ ಉತ್ತರ ಸಿದ್ಧಪಡಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಅಧಿವೇಶನಕ್ಕೆ ಚಕ್ಕರ ಹಾಕೋ ಮಂತ್ರಿಗಳಿಗೆ, ಜನರ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳಿಗೆ ಇವತ್ತು ಸ್ಪೀಕರ್ ಕೊಟ್ಟ ಚಾಟಿ ಏಟು ನಿಜಕ್ಕೂ ಮಾದರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.